ಪೂಜೆಯನ್ನು ಮಾಡಿದ್ರೆ ಮನೆಯಲ್ಲಿ ಯಶಸ್ಸು, ಶಾಂತಿ, ಸಮೃದ್ಧಿ, ಧನಾತ್ಮಕ ವಾತಾವರಣನೇ ಸೃಷ್ಟಿಯಾಗತ್ತೆ. ನಾವು ಮಾಡೋ ಪೂಜೆಯಿಂದ ಇಷ್ಟೆಲ್ಲ ಉಪಯೋಗಗಳಿರುತ್ತೆ. ಹಾಗೆ ಇವತ್ತು ನಾನು ಸಂಜೆ ಪೂಜೆ ಎಲ್ಲ ಮಾಡಾದಮೇಲೆ ಹಸಿ ಕಾಳು, ತೊಗರಿ ಕಾಳನ್ನ ತೊಗೊಬಂದಿದ್ದೆ. ಅದನ್ನು ಬಿಡಿಸ್ಕೊಂಡು ಕೂತಿದ್ದೀನಿ. ಶ್ರೇಯಾನ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ರು. ಸೊ ಎತ್ತಿದ್ದಕ್ಕೆ ಇನ್ನೂ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದಾರೆ. ನಾನು ಸ್ವಲ್ಪ ಬೇಗ ಎಲ್ಲ ತೊಗರಿ ಕಾಳನ್ನ ಸುಲ್ಕೊಂಬಿಡೋಣ ಅಂದ್ಕೊಂಡೆ. ಮಸಾಲೆ ಸಾರು ಮಾಡೋಣ ಅಂದ್ಕೊಂಡೆ. ಆಮೇಲೆ ಅನಿತ್ತು ಬೇಡ, ಮಸಾಲೆದು ಬೇಡ, ಸಪ್ಪನೀರು ಮಾಡಿಕೊಡು ಅಂತ ಕೇಳಿದ್ರು. ಸರಿ ಅಂದ್ಬಿಟ್ಟು ಬೇಗ ಕಾಳೆಲ್ಲ ಬಿಡಿಸ್ಕೊಂಡು ಸಪ್ಪನೀರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳನ್ನು ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಯಾವ ರೀತಿ ಇನ್ವಾಲ್ವ್ ಮಾಡ್ಕೋಬೋದು ಅಂತ ನಾನು ಸುಮ್ಮನೆ ಒಂದು 4 ತೊಗರಿಕಾಯಿನ ಕೊಟ್ಬಿಟ್ಟು ಬಿಡಿಸ್ಬಿಟ್ಟು ಇದಕ್ಕೆ ಹಾಕಪ್ಪ ಅಂತ ಕೊಟ್ಟಿದ್ದೆ. ಅವ್ರಿಗೂ ಏನೋ ಒಂದು ಆ್ಯಕ್ಟಿವಿಟಿ ಅನಿಸುತ್ತೆ. ಮತ್ತು ಆ ಕಾಳೆಲ್ಲ ನೋಡೋದು, ತೆಗೆಯೋದು ಅದನ್ನೆಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡಿದ್ರು. ಶ್ರೇಯಾನ್ ಹಂಗೆ ಆಟ ಆಡ್ಕೊತಾ ಇದ್ರು. ನಾನು ಹಾಗೆ ಕಾಳು ಬಿಡಿಸ್ಕೊತಾ ಇದ್ದೆ. ನನಗೆ ಈ ಟೈಮಲ್ಲಿ ನೆನಪಾಗಿದ್ದು ಹಳ್ಳಿ ಮೇಷ್ಟ್ರು ಫಿಲಮು. ಅವರು ಮೇಷ್ಟ್ರು ರವಿಚಂದ್ರನ್ ಏನಿರ್ತಾರೆ, ಆ ಮಗು ಜೊತೆ ಆಟ ಆಡಿಕೊಂಡು ಅಡುಗೆ ಮಾಡ್ತಾ ಇರ್ತಾರಲ್ಲ, ಆ ಟೊಮೊಟೊ ಇನ್ಸಿಡೆಂಟು ಅದೆಲ್ಲ ನೆನಪಾಯಿತು. ಶ್ರೇಯಾನ್ ಸ್ವಲ್ಪ ಹೊತ್ತು ಕಾಳು ಬಿಡಿಸ್ಬಿಟ್ಟು ಹೋಗ್ಬಿಟ್ಟು ಒಂದು ಥರ ಪಾಪ್ ಟ್ಯೂಬ್ ಇದೆ, ಆ ಪಾಪ್ ಟ್ಯೂಬ್ ತಂದುಬಿಟ್ಟು ಅವನೇ ಕ್ರಿಯೇಟಿವ್ ಆಗಿ ಆ ಕಾಳನ್ನೆಲ್ಲ ಅದರೊಳಗೆ ಹಾಕ್ಕೊಂಡು ಆಟ ಆಡ್ತಾಯಿದ್ದ. ಸೊ ಇದೆಲ್ಲ ಒಂದು ಕ್ರಿಯೇಟಿವ್ ಥಿಂಕಿಂಗಿಗೆ ಮಕ್ಕಳಲ್ಲಿ ಕೂಡ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಇನ್ನೇನು ಕಾಳು ವಾಶ್ ಮಾಡಿ ಹಾಕೇ ಹಾಕ್ತೀವಲ್ವ ಅಂದ್ಬಿಟ್ಟು ನಾನು ಆಟ ಆಡು ಅಂತ ಬಿಟ್ಬಿಟ್ಟೆ. ಇಲ್ಲ ಅಂದರೆ ನೀವು ಒಂದು 4-5 ಕಾಳು ಬಟ್ಲಿಗೆ ಹಾಕ್ಕೊಟ್ಟಿದ್ರು ಕೂಡ ಆಟ ಆಡ್ತಾಯಿದ್ದ. ಮತ್ತು ನಾನು ಹೇಳ್ತಾಯಿದ್ದೆ ಚೆಲ್ಲಬಾರ್ದು ಅಂತೆಲ್ಲ, ಅದನ್ನೆಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ಕೂತಿದ್ರು. ಅದರೊಳಗೆ ಹಾಕೋದು ಮತ್ತು ಆ ಕಡೆಯಿಂದ ವಾಪಸ್ ಬರ್ತಾ ಇತ್ತಲ್ಲ, ಅದನ್ನೆಲ್ಲ ಅಮ್ಮ ನೋಡು ಈ ಕಡೆಯಿಂದ ಬರ್ತಾಯಿದೆ, ಅಮ್ಮ ನೋಡು ಈ ಕಡೆಯಿಂದ ಬರ್ತಾಯಿದೆ ಅಂತ ಹೇಳ್ತಾಯಿದ್ದ. ಸೊ ಅದಾದಮೇಲೆ ಇದು justbookify.in ಅವರ ಬುಕ್ಸ್ನ ತರಿಸಿದ್ದೀನಿ. ಇದು 1 ಮಂತ್ ರೆಂಟಲ್ಲಿಗೆ ಸಿಗುತ್ತೆ ನಿಮಗೆ. ಜಸ್ಟ್ ಒಂದು 34 ರುಪೀಸಿಂದ ನಿಮಗೆ ಬುಕ್ಸ್ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಪ್ರೈಸ್ ಬಂದು 99 ರುಪೀಸ್ವರೆಗೂ ಇದೆ ಅಷ್ಟೇ. ನೀವೇನಾದರೂ 200 ರುಪೀಸ್ ಹಂಗೆ ಬುಕ್ಸ್ನ ಪರ್ಚೇಸ್ ಮಾಡಿದ್ರೆ, ಅಂದರೆ ರೆಂಟಲ್ಲಿಗೆ ತೊಗೊಂಡ್ರೆ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ. ಇಲ್ಲ ಅಂದರೆ 75 ರುಪೀಸ್ ಏನೋ ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ 1 ಮಂತ್ವರೆಗೂ ಮಕ್ಕಳಿಗೆ ಬುಕ್ಸ್ದು ಯೋಚನೆ ಇರಲ್ಲ. ಆರಾಮಾಗಿ ತೋರಿಸ್ಕೊಂಡು 4-5 ಬುಕ್ ಬರುತ್ತೆ, ಅದನ್ನು ತೊಗೊಂಡು 1 ಮಂತ್ವರೆಗೂ ನೀವು ಅದರಲ್ಲೇ ಆಟ ಆಡಿಸ್ಕೊಂಡು ತೋರಿಸ್ಬೋದು. ಅದಾದಮೇಲೆ ನೆಕ್ಸ್ಟ್ ಮಂತಿಗೆ ನೀವು ಬೇರೆ ತೊಗೋಬೋದು. ಸೊ ಆವಾಗ ನಮಗೆ ಜಾಸ್ತಿ ಖರ್ಚು ಅನಿಸಲ್ಲ, ಮತ್ತು ಸೇಮ್ ಬುಕ್ಸ್ನೇ ತೋರಿಸ್ದಂಗೆ ಅನಿಸಲ್ಲ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸಿಗೆ ಮಕ್ಕಳನ್ನ ಎಕ್ಸ್ಪೋಸ್ ಮಾಡೋದು ಶ್ರೇಯಾನ್ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಈ ಬೇಬಿ ಟಚ್ ಆ್ಯಂಡ್ ಬುಕ್ಸ್ ಇದೆ, ಪುಷ್ ಆ್ಯಂಡ್ ಪಾಪ್ಸ್ ಬುಕ್ಸ್ ಇದೆ, ತುಂಬಾ ಚೆನ್ನಾಗಿರೋ ಬುಕ್ಸ್ಗಳೆಲ್ಲ ಇದೆ. ಆಮೇಲೆ ಅದರಲ್ಲೇ ಗೇಮ್ಸ್ ಥರದ್ದೆಲ್ಲ ಬುಕ್ಸ್ ಇದೆ. ಇನ್ನು ನೀವೇನಾದರೂ ನನ್ನ ಕೂಪನ್ ಕೋಡು ಬುಕ್ಕಿಫೈ ಗೌರಿ 20 ಅಂತ ಏನಾದರೂ ಹಾಕಿ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಎಕ್ಸ್ಟ್ರಾ 20% ಕೂಡ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವೇನಾದರೂ ಬುಕ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನನ್ನ ಕೂಪನ್ ಕೋಡ್ನ ಹಾಕ್ಕೊಳ್ಳಿ, ನಿಮ್ಗೆ ಇನ್ನೂ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಶಾರ್ಕ್ ಇದು ಆಲ್ ಓವರ್ ಬೆಂಗಳೂರಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿದ್ದರೂ ನೀವು ಆರ್ಡರ್ ಮಾಡ್ಕೋಬೋದು. ಅದಾದಮೇಲೆ ನಾನು ಕಾಳುಗಳು ಏನಿರುತ್ತೆ ಅದನ್ನು ತೊಗೊಂಡು ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡೆ. ಶ್ರೇಯಾನ್ ಬೇರೆ ಸ್ವಲ್ಪ ಎಲ್ಲ ಆಟ ಆಡ್ತಾ ಇದ್ರಲ್ಲ, ಸೊ ಅದಕ್ಕೋಸ್ಕರ ನೀಟಾಗಿ ವಾಶ್ ಮಾಡಿಕೊಂಡು ಈಗ ನಾನು ಕಾಳನ್ನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಇಷ್ಟ ಆಗಲ್ಲ ಅನ್ನೋರು ನೀವು ಹಾಗೆ ಕೂಡ ಕಾಳನ್ನು ಬೇಯಿಸ್ಕೊಬೋದು. ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ, ಅಂದರೆ ಕಾಳಂಗೆ ಚೆನ್ನಾಗಿ ಬರುತ್ತೆ ಹಂಗೆ ಮಾಡಿದ್ರು ಕೂಡ, ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಸಾರಾಗುತ್ತೆ. ಕುಕ್ಕರಲ್ಲಿ ಹಾಕ್ಕೊಳ್ಳೋದ್ಕಿಂತ ಹಾಗೆ ಬೇಯಿಸ್ಕೊಂಡ್ರೇ ಒಳ್ಳೆಯದಿರುತ್ತೆ. ಆದರೆ ಸಮಯದ ಅಭಾವ ನಾವು ಕುಕ್ಕರ್ನೇ ಯೂಸ್ ಮಾಡೋದು. ಸೊ ಕುಕ್ಕರ್ಗೆ ಕಾಳನ್ನು ಹಾಕ್ಕೊಂಡು ಒಂದು 4 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ಇದೆ ಅಂದರೆ ಒಂದು 3 ಹಾಕ್ಕೊಳ್ಳಿ ಸಾಕು. ಒಂದು ಚಿಕ್ಕದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ, ಹಾಗೆ ಉಪ್ಪನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಟೊಮೊಟೊ ಬೇಡ ಅಂದರೆ ಹುಣಸೆಹಣ್ಣು ಕೂಡ ನೀವು ಹಾಕ್ಕೋಬೋದು. ಮತ್ತು ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು, ಅಂದರೆ ಒಂದು ಸ್ವಲ್ಪ ಕಾಳು ಮುಳುಗಿ ಒಂಚೂರು ಮೇಲೆ ಬರೋವರೆಗೂ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ದು ಮುಚ್ಚಳ ಏನಿರುತ್ತೆ ಅದು ಮುಚ್ಚಿಬಿಟ್ಟು ನಾನು ಕಾಳನ್ನು ಬೇಯಿಸ್ಕೊತೀನಿ. ನಾನಿಲ್ಲಿ ಸುಮಾರು ಒಂದು 2 ವಿಷಲ್ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗೋಲ್ಲ. ಯಾಕಂದರೆ ಕಾಳೆಲ್ಲ ಬೆಂದು ಥರ ಸ್ಮ್ಯಾಶ್ ಆದಂಗೆ ಆದರೆ ಸಪ್ಪೆಸರು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಒಂದು 2 ವಿಷಲ್ ಹಾಕ್ಕೊಳ್ಳಿ. ಸ್ವಲ್ಪ ಕಾಳಿರುತ್ತಲ್ಲ, ಕಾಳಾಗೇ ಇರುತ್ತೆ, ಆಮೇಲೆ ಬೆಂದು ಇರುತ್ತೆ, ಚೆನ್ನಾಗೂ ಇರುತ್ತೆ. ಈಗ ಇದೆಲ್ಲ ಬೆಂದಾದಮೇಲೆ ನಾನು ಮಸಾಲೆನ ಇದು ಮಾಡ್ಕೊತೀನಿ. ಫಸ್ಟು ಇದನ್ನು ಸೋಸ್ಕೊಂಬಿಡೋಣ. ಈ ನೀರೇನು ಬರುತ್ತಲ್ಲ ಅದನ್ನೇ ನಾವು ಸಾರು ಥರ ಮಾಡ್ಕೊಳ್ಳೋದು, ಅಂದರೆ ಸಪ್ಪನೀರು ಮಾಡ್ಕೊಳ್ಳೋದು.
ಇನ್ನು ಈ ಕಾಳುಗಳೆಲ್ಲ ಏನಿರುತ್ತೆ ಅದಕ್ಕೆಲ್ಲ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಥರ ಮಾಡ್ಕೊತೀವಿ. ಇದನ್ನು ಎಲ್ಲ ಹಾಕ್ಕೊಂಡು ನೀರೆಲ್ಲ ತೆಕ್ಕೊಂಡಾದಮೇಲೆ ಕಾಳನ್ನೆಲ್ಲ ತೆಕ್ಕೊಂಡ್ಮೇಲೆ ನಾವು ಅದು ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಯಾಕಂದರೆ ಅದನ್ನೆಲ್ಲ ಸ್ವಲ್ಪ ಕಿವುಚ್ಬಿಟ್ಟು ಅದನ್ನು ಸಾರಿಗೆ ಹಾಕ್ಕೊಳ್ಳೋದು. ಇಲ್ಲಿ ನಾನು ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಳು, ಒಂದು 4 ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಗಟ್ಟಿ ಬೇಕಾದರೆ ನೀವು ಕಾಳನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ಸಪ್ಪನೀರು ಗಟ್ಟಿ ಬೇಕು ಅಂದರೆ, ಇಲ್ಲ ಅಂದರೆ ಇಷ್ಟು ಸಾಕಾಗತ್ತೆ. ನಾವು ಕೈಯಲ್ಲೇ ಕಿವುಚಿ ಮಾಡೋದು, ಮಿಕ್ಸಿಗೆ ನಾವು ಮನೇಲಿ ಹಾಕಲ್ಲ. ನಾವು ಅಜ್ಜಿ ಇದ್ದಾಗಿಂದ ನಮ್ಮಮ್ಮ ಮಾಡಿರೋದೆಲ್ಲ ನಾವು ಕೈಯಲ್ಲೇ ಕಿವುಚಿನೇ ಮಾಡೋದು. ಈಗಲೂ ಅಷ್ಟೇ ಹಂಗೆ ಮಾಡೋದು. ಕೈ ಸ್ವಲ್ಪ ಖಾರ ಅನಿಸುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡಿಬಿಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ. 1 ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ 4 ಬೇಯಿಸಿದಂಥ ಮೆಣಸಿನ್ಕಾಯಿ, ಟೊಮೆಟೊ, ಹಾಗೆ ಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ನಾವು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೋದು. ನಿಮಗೆ ಸ್ಮ್ಯಾಶರ್ ಇಲ್ಲ ಅಂದರೆ ನೀವು ಕೈಯೆಲ್ಲ ಆರಾಮಾಗಿ ಕಿವುಚ್ಕೊಬೋದು. ನನ್ನ ಕೈ ಖಾರ ಆಗುತ್ತಲ್ವ ಮೆಣಸಿನ್ಕಾಯಿ ಕಿವುಚ್ಬೇಕಾದ್ರೆ, ಅದಕ್ಕೋಸ್ಕರ ನಾನು ಸ್ಮ್ಯಾಶರಲ್ಲಿ ಯೂಸ್ ಮಾಡಿಕೊಂಡು ನಾನು ಸ್ಮ್ಯಾಶ್ ಮಾಡ್ಕೊತೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಂದರೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ, ಎಲ್ಲ ಬೆಂದಿರೋ ಅಂಥದ್ದಲ್ವ, ಅದಕ್ಕೆ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಕಷ್ಟಪಡಬೇಕು ಅನ್ನೋದೆಲ್ಲ ಏನಿಲ್ಲ. ಬೆಳ್ಳುಳ್ಳಿನೂ ಕೂಡ ನೀವು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ನಿಮ್ಗೆ ಯಾವುದು ಕಷ್ಟ ಅನಿಸಲ್ಲ. ಫಸ್ಟೇ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಸ್ಮ್ಯಾಶ್ ಮಾಡೋದಕ್ಕೆ, ಆವಾಗ ನಿಮಗೆ ಕಷ್ಟ ಅನಿಸಲ್ಲ. ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಈಗ ಇದನ್ನೆಲ್ಲ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಆವಾಗವಾಗ ಒಂಚೂರು ಈ ಸಪ್ಪನೀರು ತೆಗೆದಿಟ್ಕೊಂಡಿರ್ತೀವಲ್ಲ, ಕಾಳು ಬಸ್ದುಬಿಟ್ಟು ನೀರು ತೆಗೆದಿಟ್ಕೊಂಡಿರ್ತೀವಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಇನ್ನೂ ಸ್ಮ್ಯಾಶ್ ಮಾಡಿಕೊಂಡ್ರೆ ಆವಾಗ ನೀಟಾಗಿ ಅದು ಸ್ಮ್ಯಾಶ್ ಆಗುತ್ತೆ. ಮತ್ತು ಈ ಮಸಾಲೆ ಏನಿರುತ್ತೆ ಕೆಲವರು ಹಾಗೆ ಸಪ್ರೇಟಾಗಿ ಇಟ್ಕೊತಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಂಡು ಮುದ್ದೆಗೆ ಊಟ ಮಾಡ್ಕೊತಾರೆ. ನಾವು ಹಂಗೆ ಮಾಡಲ್ಲ. ನಾವೇನು ಮಸಾಲೆ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಡೈರೆಕ್ಟಾಗಿ ಸಪ್ಪನೀರು ಏನಿರುತ್ತೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಊಟಕ್ಕೆ ಹಾಗೆ ಬಡಿಸ್ತೀವಿ. ಇನ್ನು ಕೆಲವರು ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಎತ್ತಿಟ್ಕೊಂಡು, ಅಂದರೆ ಜಾಸ್ತಿ ಖಾರ ಎಲ್ಲ ತಿನ್ನೋರು ಇರ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಕೊಡ್ತಾರೆ. ಸೊ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಸ್ಮ್ಯಾಶ್ ಮಾಡಾಗಿದೆ ನೋಡಿ, ಇಷ್ಟು ನೀಟಾಗಿ ಒಳ್ಳೆ ರುಬ್ದಂಗೆ ಆಗಿದೆ. ಸ್ವಲ್ಪ ತರಿ ತುಂಬ ತರಿ ಅಂತ ಎಲ್ಲ ಏನನ್ಸಲ್ಲ, ಕಾಳೆಲ್ಲ ಇರುತ್ತಲ್ವ ಅದಕ್ಕೆ ಹಂಗೆ ಅನಿಸುತ್ತೆ ಅಷ್ಟೇ. ಬಟ್ ಇಷ್ಟು ಬಂದಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾರು. ನೀವು ಇನ್ನೂ ಏನು ಮಾಡ್ಬೋದು ಅಂದರೆ ಮಸಾಲೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಇಟ್ಕೊಬೋದು. ಅಂದರೆ ಖಾರ ಎಲ್ಲ ಜಾಸ್ತಿ ಬೇಕು ಅಂದರೆ ಬೇಯಕ್ಕೆ ಹಾಕಬೇಕಾದ್ರೂ ಅಷ್ಟೇ ನೀವು 1-2 ಹಸಿಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಹಾಕ್ಕೊಂಡು ಕಿವುಚ್ಬೇಕಾದ್ರೆ ಮಾತ್ರ ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇನ್ನೊಂದು 2 ಮೆಣಸಿನ್ಕಾಯಿ ಹಾಗೆ ಇಟ್ಕೊಳ್ಳಿ. ಯಾರಿಗೆ ಎಕ್ಸ್ಟ್ರಾ ಖಾರ ಬೇಕು ಅನಿಸುತ್ತೋ ಅವ್ರಿಗೆ ಮಾತ್ರ 1 ಮೆಣಸಿನ್ಕಾಯಿನ ಕಿವುಚ್ಕೊಡಿ. ಉಪ್ಪೊಂದು ಸತಿ ಲಾಸ್ಟಲ್ಲಿ ನೋಡಿಬಿಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಪ್ಪನೀರು ರೆಡಿ ಆಗುತ್ತೆ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಇನ್ನೇನು ಜಾಸ್ತಿ ಏನಿಲ್ಲ, ಒಗ್ಗರಣೆ ಹಾಕೋ ಥರ ಅಷ್ಟೇ ಹಾಕೋದು. ಇದಕ್ಕೆ ಸ್ವಲ್ಪ ಸಾಸಿವೆನ ತೊಗೋಬೇಕು ನಾವಿಲ್ಲಿ. ಸಾಸಿವೆ ಸಿಡಿತಾ ಇದ್ದಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ನಾವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡ್ರೆ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸುಮಾರು ಒಂದು 7-8 ಎಸ್ಳು ನಾನು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೋದು. ನೀವು ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕಡ್ಡಿ ಸಮೇತ ಕೂಡ ಹಾಕ್ಕೋಬೋದು. ಅದಾದಮೇಲೆ 2 ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ, 2. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಉಪಯೋಗಿಸಿಲ್ಲ, ಇದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದಾದಮೇಲೆ 1 ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು, ಅಂದರೆ ಪಲ್ಯಕ್ಕೆ ನಾವು ಹಚ್ಕೊತೀವಲ್ವ ಆ ಥರ ಹಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಎಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಥರ ಆಗಬೇಕು, ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಬೇಕು. ಇದೆಲ್ಲ ತುಂಬ ಜಾಸ್ತಿ ಕೆಲಸ ಏನಿಲ್ಲ, ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ನೀವು ಬಾಡಿಸ್ಕೊಂಡು, ಯಾವಾಗಲೂ ಅಷ್ಟೇ ನೀವು ಈರುಳ್ಳಿ ಎಲ್ಲ ಹಾಕಿದಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಬೇಯುತ್ತೆ. ಇದಾದಮೇಲೆ ನಾವು ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ, ಅಂದರೆ ಬಸಿದ್ಬಿಟ್ಟು ಎತ್ತಿಟ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಇದಕ್ಕೆ ನಾವು ಹಾಕ್ಕೊಬೇಕು. ಹಾಕ್ಕೊಂಡು ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ, ಯಾಕಂದರೆ ಕಾಳೆಲ್ಲ ಬೆಂದಿರುತ್ತಲ್ವ, ತುಂಬ ಬೇಯಿಸಿದ್ರೆಲ್ಲ ಸ್ಮ್ಯಾಶ್ ಆದಂಗೆ ಆಗುತ್ತೆ, ಅವಾಗ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ.
ಸೊ ಇಷ್ಟು ಬೆಂದಿದ್ರೆ ಸಾಕು. ಈರುಳ್ಳಿ ಕೂಡ ಇಷ್ಟು ರೋಸ್ಟ್ ಮಾಡ್ಕೊಳ್ಳಿ, ತುಂಬಾ ಬೇಯಿಸೋಕ್ಕೆ ಹೋಗಬೇಡಿ, ಆವಾಗ ಚೆನ್ನಾಗಿ ಅನಿಸಲ್ಲ. ಇಷ್ಟಿದ್ರೆ ಸಾಕು. ಆಮೇಲೆ ಇದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿಯನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟಿಯಾಗಿ ಬರುತ್ತೆ ಪಲ್ಯ. ಮತ್ತು ಸಪ್ಪೆಸರಿಗೆ ಈ ಥರ ಪಲ್ಯಕ್ಕೆ ಕಾಯಿ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಅನಿಸುತ್ತೆ. ಸಪ್ಪೆಸರು ಯಾವಾಗಲೂ ಮುದ್ದೆಗೆ ಚೆಂದ. ನೀವು ಸಪ್ಪೆಸರು ಮಾಡ್ಕೊತಿದ್ದೀರಾ ಅಂದರೆ ಮುದ್ದೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಮುದ್ದೆಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಪ್ಪೆಸರು, ಮುದ್ದೆ ಹಾಗೂ ಕಾಳು ಪಲ್ಯ ಇವತ್ತಿನ ನಮ್ಮ ಮನೇಲಿ ಊಟ. ನಾವು ದಿನ ರಾತ್ರಿ ಮಲಗೋದಕ್ಕೂ ಮುಂಚೆ ನಮ್ಮ ಮನೆ ಹತ್ರ ಒಂದು ಬೀದಿ ನಾಯಿ ಇದೆ. ಅದು ಯಾವಾಗಲೂ ಬರುತ್ತೆ ಮನೆ ಹತ್ರ ಊಟ ಎಲ್ಲ ಕೇಳಿಕೊಂಡು. ಸೊ ಅದಕ್ಕೋಸ್ಕರ ಪಾಪ ನಾವು ಕಮ್ಮಿ ತಿಂದರೂ ಪರವಾಗಿಲ್ಲ ಅಂತ ಅವ್ನಿಗೊಂದು ಸ್ವಲ್ಪನಾದರೂ ಅನ್ನ ಎತ್ತಿಟ್ಟು ಅವನಿಗೆ ಊಟ ಹಾಕ್ತೀವಿ. ಶ್ರೇಯಾನ್ಗಂತೂ ನಾವು ಮರೆತುಬಿಟ್ರು ಶ್ರೇಯಾನ್ ಯಾವಾಗಲೂ ಬಂದು ಹೇಳ್ತಿದ್ರೆ, ಅಮ್ಮ ನಾಯಿಗೆ ಪಾಪ ಊಟನೇ ಇಲ್ಲ ಅಮ್ಮ, ಊಟ ಹಾಕಿ ಅಮ್ಮ, ನಾಯಿಗೆ ಊಟನೇ ಇಲ್ಲ ಅಮ್ಮ, ಊಟ ಹಾಕಿ ಅಂತ ಹೇಳ್ತೀನಿ. ಅವ್ನು ಹಂಗೆ ಹೇಳೋದಕ್ಕಾದರೂ ನಾವು ಹಾಕಬೇಕು ಅಂತ ನಾವು ಒಂದು ಸ್ವಲ್ಪ ಅನ್ನ ಅದೆಲ್ಲ ನಾವು ಎತ್ತಿಟ್ಟಿರ್ತೀವಿ. ಅವ್ನಿಗೆ ಹಾಕಬೇಕಾದ್ರೆ ಇನ್ನೊಂದು ನಾಯಿ ಯಾವುದೋ ಬಂದುಬಿಡ್ತು. ಸೊ ಅದಕ್ಕೂ ಇರಲಿ ಅಂದ್ಬಿಟ್ಟು ಅವ್ನಿಗೂ ಸ್ವಲ್ಪ ಹಾಕಿ ಇವ್ನಿಗೂ ಸ್ವಲ್ಪ ಹಾಕ್ತಾಯಿದ್ದೀವಿ. ಮಕ್ಕಳದು ಎಷ್ಟು ಮುಗ್ಧ ಮನಸ್ಸು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಇವತ್ತಿನ ಒಂದು ವ್ಲಾಗ್ನ ಇದರೊಂದಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬಾಯ್.